ನಮಸ್ಕಾರ ಗುರುವೆ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಂಡಿಯಾ ಸಿನಿಮಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಆದಂತಹ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಈಗ ಆ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಅಂತ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಯಶ್ ಅವರ ಒಂದು ಹಿಂದಿನ ಸಿನಿಮಾದಂತಹ KGF ಚಾಪ್ಟರ್ 2 ಸುಮಾರು 4 ವರ್ಷ ಆದ್ಮೇಲೆ ಬರ್ತಾ ಇರೋಂತ ಒಂದು ಸಿನಿಮಾ ಇರೋದ್ರಿಂದ ನ್ಯಾಚುರಲ್ ಆಗಿ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿನೇ ಇರುತ್ತೆ. ಈ ಒಂದು ಟಾಕ್ಸಿಕ್ ಟ್ರೈಲರ್ ಸುಮಾರು 4 ನಿಮಿಷ 39 ಸೆಕೆಂಡ್ ಇರುವ ಒಂದು ಟ್ರೈಲರ್. ಇದರಲ್ಲಿ ಯಶ್ ಅವ್ರನ್ನ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡ್ ಅಲ್ಲಿ ತೋರಿಸೋ ಒಂದು ಪ್ರಯತ್ನ ಅಂತೂ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಒಂದು ಟ್ರೈಲರ್ ಅಲ್ಲಿರುವಂತ ಒಂದು ಸ್ಟೋರಿನ ನೋಡ್ತಾ ಹೋದ್ರೆ KGF ಅಲ್ಲಿ ತಾಯಿಗೋಸ್ಕರ ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ ಹೋಗ್ತಾನೆ. ಈ ಒಂದು ಟಾಕ್ಸಿಕ್ ನಲ್ಲಿ ಅಕ್ಕಂಗೋಸ್ಕರ ಗ್ಯಾಂಗ್ಸ್ಟರ್ ನ ರೂಲ್ ಮಾಡ್ಬೇಕು ಅಂತ ಹೋಗ್ತಾನೆ ಅಂತ ಅನ್ನಿಸ್ತಿದೆ. ಇನ್ನು ಈ ರಾಯ ಇವನೊಬ್ಬ ದೊಡ್ಡ ಪ್ಲೇ ಬಾಯ್ ಆಗಿರ್ತಾನೆ, ಮತ್ತೆ ಡ್ರಿಂಕ್ ಅಡಿಕ್ಟ್ ಕೂಡ ಆಗಿರ್ತಾನೆ ಅಂತ ಅನ್ನಿಸ್ತಿದೆ. ಆ ಒಂದು ಗ್ಯಾಂಗ್ಸ್ಟರ್ ಗ್ರೌತ್ಗೋಸ್ಕರ 4 ಜನ ಹೀರೋಯಿನ್ ನ ಎಮೋಷನಲಿ ಲವ್ ಅನ್ನೋ ಒಂದು ಕನೆಕ್ಷನ್ ನ ಬಿಲ್ಡ್ ಮಾಡಿ ಅವ್ರಿಗೆ ಮೋಸ ಮಾಡ್ತಾನೆ ಅಂತ ಅನ್ನಿಸ್ತಿದೆ. ಒಂದು ಟಿಕೆಟ್ ಕೈರಾ ಅಡ್ವಾಣಿ ಮಗ ಆಗಿರ್ಬೋದು ಅಂತ ಅನ್ನಿಸ್ತಿದೆ. ತಾಯಿಗೆ ಮತ್ತೆ ಅವನಿಗೆ ಆದ ಅನ್ಯಾಯದ ವಿರುದ್ಧ ಯಾವ ರೀತಿ ಹೋರಾಡ್ತಾನೆ, ತಂದೆ ಮಗನ ಒಂದು ಕಾದಾಟ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂತೂ ಹುಟ್ಟಾಗ್ತಿದೆ. ಕ್ರೈಮು ಮತ್ತೆ ಪವರ್ಗೋಸ್ಕರ ಫೈಟ್ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಫ್ಯಾಮಿಲಿ ಕಾನ್ಫ್ಲಿಕ್ಟ್, ತಂದೆ ಮಗನ ಒಂದು ಫೈಟ್ ಯಾವ ತರ ಇರುತ್ತೆ ಅನ್ನೋ ಒಂದು ಸ್ಟೋರಿ ಇರ್ಬೋದು ಅಂತ ಅನ್ನಿಸ್ತಿದೆ. ಇನ್ನ ಒಂದು ಕೆಲವು ಸೀನ್ಗಳು ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಮಾಡ್ತಿದಾವೆ. ಅದಕ್ಕೆಲ್ಲ ಉತ್ತರ ಸಿನಿಮಾದಲ್ಲೇ ನೋಡ್ಬೇಕು. ಯಶ್ ಅವರ ಒಂದು ಪರ್ಫಾರ್ಮೆನ್ಸ್ 2 ಶೇಡ್ ಅಲ್ಲಿ ಕಾಣಿಸ್ಕೊಂಡಿರೋ ಇವರು, ಒಂದು ರಾಯ ಅವನಿಗೆ ಯಾವುದೇ ರೀತಿಯಾದಂತ ಒಂದು ಎಮೋಷನಲಿ ಸೆಂಟಿಮೆಂಟ್ ಇರಲ್ಲ. ಅವನಿಗೆ ಗ್ಯಾಂಗ್ಸ್ಟರ್ ನ ರೂಲ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ಕಡೆ ಒಂದ್ ಕಡೆ ರಾಯ ಆದ್ರೆ, ಇನ್ನೊಂದ್ ಕಡೆ ಟಿಕೆಟ್ ಆ ರಾಯನ ಒಂದು ಮಗ, ಇವನು ಅವನ ಒಂದು ತಾಯಿಗೆ ಮತ್ತೆ ಅವನಿಗೆ ಆದಂತ ಒಂದು ಅನ್ಯಾಯದ ವಿರುದ್ಧ ಹೋರಾಡ್ತಿರ್ತಾನೆ. ಅವನಿಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಎಮೋಷನಲಿ ಸೆಂಟಿಮೆಂಟ್ ಕೂಡ ಇರಲ್ಲ. ಈ ಒಂದು 2 ಶೇಡ್ ಅಲ್ಲೂ ಕೂಡ ಯಶ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಕಣ್ಣಿನಲ್ಲಿ ಕಾಣುವಂತ ಒಂದು ಇಂಟೆನ್ಸಿಟಿ ಎಲ್ಲಾನು ತುಂಬಾ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡು ಹೋಗಿದ್ದಾರೆ ಅಂತ ಅನ್ನಿಸ್ತು. ಕೈರಾ ಅಡ್ವಾಣಿ ಅವರ ಒಂದು ಪರ್ಫಾರ್ಮೆನ್ಸ್, ಇವರು ಒಂದು ಸರ್ಕಸ್ ಕಂಪ್ನಿ ಆರ್ಟಿಸ್ಟ್ ಆಗಿರ್ಬೋದು ಅಂತ ಅನ್ನಿಸ್ತಿದೆ. ಅಲ್ಲಿ ರಾಯ ಹೋಗಿ ಅವರಿಬ್ರು ಮಧ್ಯೆ ಒಂದು ಲವ್ ಕನೆಕ್ಟಿವಿಟಿ ಬಿಲ್ಡ್ ಆಗಿ ಇರ್ಬೋದು ಅಂತಾನು ಅನ್ನಿಸ್ತಿದೆ. ಇದ್ರಲ್ಲಿ ಇನ್ನೊಂದು ಡೈಲಾಗ್ ಬರುತ್ತೆ, ಮುಖವಾಡದಿಂದ ಮುಖದ ಮೇಲಿರುವಂತ ಒಂದು ದುಃಖನ ಮರಿಬಹುದು, ಆದ್ರೆ ಹಣೆ ಬರದಲ್ಲಿರುವಂತ ಒಂದು ದುರಂತನ ಮರೆಯಕ್ ಆಗಲ್ಲ ಅಂತ. ಈ ಒಂದು ಡೈಲಾಗು ಯಶ್ ಮತ್ತೆ ಕೈರಾ ಅಡ್ವಾಣಿ ಮಧ್ಯೆ ಇರುವಂತ ಲವ್ ಸೀನು, ಲವ್ ಕನೆಕ್ಟಿವಿಟಿ ಬಿಲ್ಡ್ ಆಗಿ ಅದರಲ್ಲಿ ರಾಯ ಅವಳಿಗೆ ಮೋಸ ಮಾಡಿ ಅದನ್ನ ನೆನಪಲ್ಲಿ ಇಟ್ಕೊಂಡು ಈ ಒಂದು ಡೈಲಾಗ್ ಇರ್ಬೋದು ಅಂತಾನು ಅನ್ನಿಸ್ತಿದೆ. ಅಡ್ವಾಣಿ ಅವರ ಒಂದು ಜೋಕರ್ ಆಕ್ಟಿಂಗು ಮತ್ತೆ ಅವರ ಒಂದು ಸೈಕಾಲಜಿ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನು ಅನ್ನಿಸ್ತು. ಇನ್ನು ತಾರಾ ಸುತಾರಿಯ ಈ ಒಂದು ಸಿನಿಮಾದಲ್ಲಿ ಅವರು ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಹಾಗೆ ಅವರ ಒಂದು ಪರ್ಫಾರ್ಮೆನ್ಸ್, ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಎಲ್ಲ ಚೆನ್ನಾಗಿದೆ ಅಂತಾನು ಅನ್ನಿಸ್ತು. ಇನ್ನು ನಯನತಾರ ಇದರಲ್ಲಿ ಯಶ್ ಅವರ ಒಂದು ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ಬೋದು ಅಂತ ಅನ್ನಿಸ್ತಿದೆ. ಆ ಒಂದು ಅಕ್ಕನ ಆಸೆಗೋಸ್ಕರ ತಮ್ಮ ಒಂದು ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಆಗ್ತಾನೆ, ಮತ್ತೆ ಅವನಿಗೆ ಯಾವ ತರ ಸಪೋರ್ಟ್ ಇರ್ತಾರೆ ಅಂತಾನು ಅನ್ನಿಸ್ತು. ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಚೆನ್ನಾಗೆ ಮಾಡಿದ್ದಾರೆ. ಇನ್ನು ರುಕ್ಮಿಣಿ ವಸಂತ್ ಅವರು, ಅವರ ಒಂದು ಈ ಒಂದು ಸಿನಿಮಾದಲ್ಲಿ ಹಿಂದೆ ಮಾಡಿರುವಂತ ಸಿನಿಮಾಗಳಿಗಿಂತ ಇದರಲ್ಲಿ ಒಂದು ನ್ಯೂ ಟ್ರೈ ಮಾಡಿದ್ದಾರೆ ಅಂತಾನು ಅನ್ನಿಸ್ತು. ಇನ್ನ ಉಮಾ ಕುರೇಶಿ ಅವ್ರಿಗೆ ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿಲ್ಲ. ಇನ್ನ ಮೂವಿನಲ್ಲಿ ಯಾವ ತರ ಮಾಡಿದ್ದಾರೆ ಅಂತ ನೋಡ್ಬೇಕು. ಸಿನಿಮಾಟೋಗ್ರಫಿ ಪರ್ಸನಲಿ ಒಂದು ಟ್ರೈಲರ್ ಅಲ್ಲಿ ತುಂಬಾ ಇಷ್ಟ ಆಗಿದ್ವು ಅಂತ ಅಂದ್ರೆ, ಇದರಲ್ಲಿರುವಂತ ಒಂದು ಟಾಪ್ ನಾಚ್ ವಿಜುವಲ್ಸ್, ನಾರ್ಮಲ್ ಗ್ಯಾಂಗ್ಸ್ಟರ್ ಮೂವಿ ತರ ತೋರಿಸ್ತಾನೆ. ಒಂದು ಟೈಮ್ ಟ್ರಾವೆಲ್ ಗ್ಯಾಂಗ್ಸ್ಟರ್ ಮತ್ತೆ ತಂದೆ ಮಗನ ಒಂದು ಕಾನ್ಫ್ಲಿಕ್ಟ್ ಯಾವ ತರ ಇರುತ್ತೆ ಅಂತ ಒಂದು ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ತೋರಿಸಿದ್ದಾರೆ. ಈ ಒಂದು ವಿಜುವಲ್ಸ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಒಂದು ಟ್ರೈಲರ್ ಅಲ್ಲಿ ವಿಜುವಲ್ಸ್ ಮತ್ತೆ ಸೀನ್ ಗಳಿಗೆ ಸ್ಲೋ ಪೇಸ್ ಅಲ್ಲಿ BGM ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಇನ್ನು ಆದ್ರೆ ಈ ಒಂದು ಟ್ರೈಲರ್ ಗೆ ಆ ಒಂದು BGM ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಅಂತಾನು ಅನ್ನಿಸ್ತಿದೆ. ಇನ್ನು ಬೆಟರ್ ಆಗಿ ಮಾಡ್ಬೋದಿತ್ತಂತಾನು ಅನ್ನಿಸ್ತು. ಇನ್ನು ಆಕ್ಷನ್ ಸೀಕ್ವೆನ್ಸ್ಗಳು ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಬ್ರೂಟಲ್ ಆಗಿರುವಂತ ಒಂದು ಆಕ್ಷನ್ ಸೀನ್ಗಳು ಇರ್ತವೆ ಅಂತ ಅನ್ನಿಸ್ತಿದೆ. ಕ್ರೈಮು, ಗ್ಯಾಂಗ್ಸ್ಟರ್, ರಿವೆಂಜು, ತಂದೆ ಮಗನ ಒಂದು ಕಾನ್ಫ್ಲಿಕ್ಟ್, ತುಂಬಾ ಒಂದು ವೈಲೆನ್ಸ್ ಇರುತ್ತೆ ಅಂತ ಟ್ರೈಲರ್ ಅಲ್ಲಿ ಗೊತ್ತಾಗ್ತಾ ಇದೆ. ಇದು ಸ್ಟೋರಿಗೆ
ಒಂದು ಕನೆಕ್ಟಿವಿಟಿ ಇದ್ರೆ ತುಂಬಾ ಚೆನ್ನಾಗೇ ಇರುತ್ತೆ ಅಂತಾನು ಅನ್ನಿಸ್ತು. ಇದಾಗಿತ್ತು ಟಾಕ್ಸಿಕ್ ಟ್ರೈಲರ್ ನ ಒಂದು ರಿವ್ಯೂ. ಟಾಕ್ಸಿಕ್ ಟ್ರೈಲರ್ ಏನಾದ್ರೂ ನೀವು ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.